ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಬಸವಣ್ಣನವರು ಮಾತು ಮತ್ತು ನಡೆಯ ನಡುವಿನ ಭೇದದ ಬಗ್ಗೆ ಹೇಳುವ ವಚನವನ್ನು ನೋಡೋಣ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆ ಕಂಡಡೆ, ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಎನ್ನ ನಡೆ ಒಂದು ರೀತಿಯಲ್ಲಿ ಇದೆ, ನನ್ನ ಮಾತು ಇನ್ನೊಂದು ರೀತಿಯಲ್ಲಿ ಇದೆ. ಅಂದರೆ ನಾನು ಹೇಳುವುದು, ನಾನು ಮಾಡುವುದು ಒಂದೇ ಅಲ್ಲ. ಇದು ನಮ್ಮ ಜೀವನದ ದೊಡ್ಡ ಸತ್ಯ. ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನನ್ನೊಳಗೆ ಸಂಪೂರ್ಣ ಶುದ್ಧತೆ ಇಲ್ಲ, ನಾನು ಪರಿಪೂರ್ಣನಲ್ಲ. ಇಲ್ಲಿ ಬಸವಣ್ಣನವರು ಸ್ವತಃ ತಮ್ಮನ್ನೇ ಪ್ರಶ್ನಿಸುತ್ತಾರೆ. ಇದು ಅತ್ಯಂತ ಪ್ರಾಮಾಣಿಕ ಸ್ವೀಕಾರ. ನುಡಿಗೆ ತಕ್ಕ ನಡೆ ಕಂಡಡೆ, ಮಾತಿಗೆ ತಕ್ಕ ನಡೆ ಕಂಡಾಗ ಮಾತ್ರ ಜೀವನ ಸಾರ್ಥಕ. ನಾವು ಹೇಳುವ ಸತ್ಯ ನಮ್ಮ ಜೀವನದಲ್ಲಿ ಕಾಣಬೇಕು. ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ. ದೇವರು ಹೊರಗೆ ಅಲ್ಲ, ನಮ್ಮ ಸತ್ಯ ಜೀವನದಲ್ಲೇ ಇದ್ದಾನೆ. ನುಡಿಗೂ ನಡೆಗೂ ಏಕತೆ ಬಂದಾಗ ಅಲ್ಲಿ ದೈವತ್ವ. ಮಾತು ಮತ್ತು ನಡೆ ಒಂದಾಗುವಾಗ ಭಕ್ತಿ ಸಾರ್ಥಕವಾಗುತ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.